ಹಾಯ್, ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಹಿಂಡ್ವೇರ್ ಕಂಪನಿಯ ಫುಲ್ ಫ್ರೇಮ್ ಇರೋ ಕನ್ಸೋಲ್ ಸಿಸ್ಟರ್ನ ಕೂರಿಸೋದು ಹೇಗೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಡಿಮೆ ರೇಟಲ್ಲಿ ಒಂದು ಕನ್ಸೋಲ್ ಸಿಸ್ಟರ್ನ ನಾವು ಮನೆಗೆ ಹಾಕ್ಕೊಳ್ತೀನಿ ಅನ್ನೋರಿಗೆ ಇದೊಂದು ಆಪ್ಷನ್ ಆಗ್ಬೋದು. ಇದೊಂಥರ ಕಾಂಬೋ ಸೆಟ್ ಇದ್ದಾಗೆ ನಿಮಗೆ ಕನ್ಸೋಲ್ ಸಿಸ್ಟರ್ ಜೊತೆಗೆ ಫ್ಲಶ್ ಪ್ಲೇಟ್ ಸಹ ಜೊತೆಲೇ ಬಂದ್ಬಿಡುತ್ತೆ. ಫ್ಲಶ್ ಪ್ಲೇಟಿಗೆ ಅಂತಲೇ ಎಕ್ಸ್ಟ್ರಾ ದುಡ್ಡು ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಾಕ್ಸ್ನ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಕಾಣ್ತಾ ಇದೆ. ಫಿಟ್ಟಿಂಗ್ ಅಸೆಸರೀಸ್ ಜೊತೆ ಫುಲ್ಲಿ ಮೋಲ್ಡೆಡ್ ಆಗಿರೋ ಕನ್ಸೋಲ್ ಸಿಸ್ಟರ್ ನೋಡಲಿಕ್ಕೆ ಕಾಣುತ್ತೆ. ನೋಡಿ, ಆವಾಗಲೇ ಹೇಳಿದ ಹಾಗೆ ಫ್ಲಶ್ ಪ್ಲೇಟ್ ಸಹ ಜೊತೆಲೇ ಕೊಟ್ಟಿದ್ದಾರೆ. ನೋಡಿ, ಬೇರೆ ಸಿಸ್ಟರ್ ಫ್ರೇಮ್ಗಳಿಗೆಲ್ಲ ನಿಮಗೆ ಟೋಟಲ್ 2ರಿಂದ 4 ಹೋಲ್ಸ್ ಇರುತ್ತೆ. ಆ ಕಡೆ 2 ಈ ಕಡೆ 2. ಒಂದು ಕಮೋಡ್, ನಾರ್ಮಲ್ ಕಮೋಡಿಗೆ ಅಂತ 9 ಇಂಚು, ಇನ್ನೊಂದು ಅಲಂಕಿ ಕಮೋಡಿಗೆ ಅಂತಲೇ 7 ಇಂಚ್ ಸೆಟ್ ಮಾಡ್ಕೊಳ್ಳೋ ರೀತಿ ಬಿಟ್ಟಿರ್ತಾರೆ. ಇಲ್ಲಿ ಹಾಗಲ್ಲ, ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ. ನಿಮಗೆ ಸ್ಲೈಡಿಂಗ್ ಆಪ್ಷನ್ ಕೊಟ್ಟಿದೆ ನೋಡಿ, ಆ ಕಡೆ ಈ ಕಡೆ ಸ್ಲೈಡ್ ಆಗ್ತಾ ಇದೆ. ನೀವು 7 ಇಂಚಿಗಾದರೂ ಸೆಟ್ ಮಾಡ್ಕೊಳ್ಬೋದು, ಇಲ್ಲ 9 ಇಂಚಿಗಾದರೂ ಸೆಟ್ ಮಾಡ್ಕೊಳ್ಬೋದು. ಬಟ್ ಕೇರ್ಫುಲ್ಲಾಗಿ ಸೆಟ್ ಮಾಡ್ಕೊಳ್ಬೇಕು. ನಾವು ಚೆಕ್ ಮಾಡಿದಾಗೆ ಇದು ಕಡಿಮೆ ರೇಟಿಂದು ಸಿಸ್ಟರ್ ಆಗಿರೋದ್ರಿಂದ ಎಲ್ಲ ಮೀಡಿಯಮ್ ರೇಂಜಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಕ್ವಾಲಿಟಿ ವೈಸೇ ಇದೆ, ಸ್ಪೇರ್ಸ್ ಎಲ್ಲ ಚೆನ್ನಾಗೇ ಇದೆ. ನೋಡಿ, ಫ್ಲಶ್ ಬಟನ್ ಪ್ಲೇಟ್ಸು ಈ ರೀತಿ ಒಂದೇ ಪ್ಯಾಟರ್ನ್ ಇರುತ್ತೆ. ಇದರಲ್ಲಿ ಕೊಟ್ಟಿರೋ ಫ್ರೇಮು ಸಹ ಹೆವಿ ಸಾಲಿಡ್ ಆಗಿದೆ, ಚೆನ್ನಾಗಿದೆ. ಟ್ಯಾಂಕಿಗೆ ಎಲ್ಲ ಫಿಟ್ಟಿಂಗ್ಸ್ನು ಅಸೆಂಬಲ್ ಮಾಡ್ಕೊಳ್ತಾ ಇದ್ದೀವಿ. ಬಾತ್ರೂಮ್ ಲೇಔಟ್ ಈ ರೀತಿ ಇದೆ. ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ವಾಟರ್ ಲೀಕೇಜ್ ಆಗುತ್ತೆ ಅಂತೇಳಿ ಸಿ ಫೇಸ್ ಫ್ಲೋರಿಂಗ್ ಮಾಡಿಕೊಂಡು ವಾಟರ್ ಪ್ರೂಫಿಂಗ್ಗೋಸ್ಕರ ಲಿಕ್ವಿಡ್ನು ಅಪ್ಲೈ ಮಾಡಿ ರೆಡಿ ಮಾಡಿ ಬಿಟ್ಕೊಂಡಿದ್ದೀವಿ.
ಸ್ಯಾನಿಟರಿ ಲೈನ್ ಎಲ್ಲ ರೆಡಿ ಇದೆ. ಕಮೋಡ್ ಪಾಯಿಂಟಿಗೂ ಸಹ ಸ್ಯಾನಿಟರಿ ಲೈನ್ನ ರೆಡಿ ಮಾಡ್ಕೊಂಡು ಬಿಟ್ಕೊಂಡಿದ್ದೀವಿ. ವಾಟರ್ ಪ್ರೂಫಿಂಗ್ ಬಗ್ಗೆ ಏನಾದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಈ ಸಿಸ್ಟರ್ನ ಎರಡು ರೀತಿ ಕೂರಿಸ್ಬೋದು. ಒಂದು ಸ್ಯಾನಿಟರಿ ಲೈನ್ ಮಾಡಿಕೊಂಡು ಕಾಂಕ್ರೀಟ್ ಬೆಡ್ ಹಾಕಿ ಅದ್ರ ಮೇಲೂ ಕೂರಿಸ್ಬೋದು, ಇಲ್ಲ ಸ್ಯಾನಿಟರಿ ಲೈನ್ ಮಾಡಿಕೊಂಡು ಸಿಸ್ಟರ್ನ ಕೂರಿಸಿ ಆಮೇಲೂ ಕಾಂಕ್ರೀಟ್ ಹಾಕ್ಕೊಳ್ಬೋದು. ಬಟ್ ಮೆಜರ್ಮೆಂಟ್ ಮಾತ್ರ ಪಕ್ಕ ಬಿಟ್ಟಿರಬೇಕು. ಕೊಟ್ಟಿರೋ ಲೆಗ್ಸು ಸಹ ನಿಮ್ಗೆ ಅಡ್ಜಸ್ಟ್ಮೆಂಟಿಗೆ ತಕ್ಕನಂಗೆ ಸ್ಲೈಡ್ ಆಗುತ್ತೆ. ಇಲ್ಲಿ ನಟ್ಟು ಬಟ್ಟನ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ಪಿರಿಟ್ ಲೆವೆಲು ಮತ್ತು ಮೆಜರ್ಮೆಂಟಿಗೆ ತಕ್ಕನ ಹಾಗೆ ಫಿಟ್ ಮಾಡ್ಕೊಂಡಿದ್ದೀವಿ. ಥ್ರೆಡ್ಡಿಗೆ ಅಂತ ಪ್ರೊಟೆಕ್ಷನ್ ಪೈಪ್ ಕೊಟ್ಟಿದ್ದಾರೆ, ಅದನ್ನು ಹಾಕೊಳ್ತಾ ಇದ್ದೀವಿ. ಟ್ಯಾಂಕಿಗೆ ಇನ್ಲೆಟ್ ಕನೆಕ್ಷನ್ ಮಾಡ್ತಾ ಇದ್ದೀವಿ. ಮೆಶ್ನ ಹಾಕಿ ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಂಟೆನೆನ್ಸ್ಗೆ ಕಂಟ್ರೋಲ್ಗಾಗಿ ಒಂದು ಕನ್ಸೀಲ್ಡ್ ವಾಲ್ ಇಟ್ಟು ಕನೆಕ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಕನ್ಸೀಲ್ಡ್ ಸಿಸ್ಟಮ್ ಕಂಪ್ಲೀಟ್ ಫಿಟ್ ಆದಮೇಲೆ ಫೈನಲ್ ಔಟ್ಪುಟ್ ಈ ರೀತಿ ಕಾಣ್ತಾ ಇದೆ. ಇಲ್ಲಿ ಮೆಜರ್ಮೆಂಟ್ ನೋಡೋದಾದರೆ ಎಲ್ಲ ಸಿಸ್ಟಮ್ದು ಒಂದೇ ಸೈಜ್ ಮೆಜರ್ಮೆಂಟ್ ಇರುತ್ತೆ. ಫಿನಿಶಿಂಗ್ ಟೈಲ್ ಸರ್ಫೇಸಿಂದ 4 ಇಂಚಿಂದ ಏನು ಔಟ್ಲೆಟ್ ಇದೆ ಅದರ ಸೆಂಟ್ರಿಗೆ ನಿಮಗೆ 9.5 ಇಟ್ಟರೆ ಸಾಕು. ನಾವಿಲ್ಲಿ ಪೈಪ್ಲೈನ್ ಮಾಡಿರೋ ಹೈಟಿಂದ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀವಿ. ನಾವಿಲ್ಲಿ 11.5 ಬಿಟ್ಟರೆ 2 ಇಂಚು ಟೈಲ್ಸಿಗೆ ಲೆಸ್ ಆದರೂ ನಮಗೆ ಸೆಂಟರ್ ಪಾಯಿಂಟು 9 ಸಿಗುತ್ತೆ. ಕೆಳಗಡೆ ಪೈಪ್ಲೈನಿಗೆಲ್ಲ ಕಾಂಕ್ರೀಟ್ ಹಾಕಿ ಗಟ್ಟಿ ಮಾಡಿ ಕನ್ಸೀಲ್ಡ್ ಸಿಸ್ಟರ್ಗೆ ಗೋಡೆ ಕಟ್ಟಿ ಬಿಟ್ಟಿದ್ದೀವಿ. ನೋಡಿ, ನಾವು ನೀರು ತುಂಬಿಸಿ ಗೋಡೆನ ಕಟ್ಟಿದ್ದೀವಿ. ಇಲ್ಲಾಂದರೆ ನೀರು ತುಂಬಿಸಲಿಲ್ಲ ಅಂದರೆ ಖಾಲಿ ಟ್ಯಾಂಕ್ ಇರೋದ್ರಿಂದ ನಿಮಗೆ ಸಿಂಕ್ ಆಗುತ್ತೆ. ಟ್ಯಾಂಕ್ ಸಿಂಕ್ ಆದರೆ ಒಳಗಡೆ ನಿಮಗೆ ಫ್ಲೋಟೆಲ್ಲ ಮೂಮೆಂಟ್ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ವಾಟರ್ನ ಫಿಲ್ ಮಾಡಿ ಗೋಡೆ ಕಟ್ಟಿದ್ರೆ ತುಂಬ ಒಳ್ಳೆಯದು.
ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.